ನಾಯಕರು ಅಭಿಜಿತ್ ಬಂದಿದ್ದಾರೆ, ಅವ್ರಿಗೂ ನಾನು ಸ್ವಾಗತ ಕೊಡ್ತೀನಿ. ಹಾಗೂ ನಮ್ಮ ಸುರೇಶ್ ಸರ್ ಅವರ ಮಾವ ಅತ್ತೆ ಮತ್ತು ಅವ್ರ ತಂದೆ ತಾಯಿ ಮತ್ತು ಅವರ ಧರ್ಮಪತ್ನಿ ಹಾಗೂ ಅವರೆಲ್ಲ ಚಿಕ್ಕಪ್ಪ ದೊಡ್ಡಪ್ಪ ಇಡೀ ಅವರ ಸಂಸಾರದಲ್ಲಿ ಎಲ್ರಿಗೂ ಒಂದೇ ಸಲ ನಾನು ಸ್ವಾಗತ ಕೊಡ್ತಾ ಇದ್ದೀನಿ. ಹಾಗೂ ಇದ್ರ ಜೊತೆಗೆ ತಮ್ಮೆಲ್ಲರಿಗೂ ನಮ್ಮ ಮಾಧ್ಯಮ ಮಿತ್ರರಿಗೆ ನಾನು ಸ್ವಾಗತ ಕೊಡ್ತಾ ಇದ್ದೀನಿ. ಹಾಗೂ ಇಲ್ಲಿ ಬಂದಿರುವಂತಹ ಅವರ ಹಿತೈಷಿಗಳಿಗೆ ಹಾಗೂ ಸ್ನೇಹಿತರುಗಳಿಗೆ ಎಲ್ಲರಿಗೂ ನಾನು ಸ್ವಾಗತ ಕೊಡ್ತಾ ಇದ್ದೀನಿ. ಈ ಕಾರ್ಯಕ್ರಮ ಯಶಸ್ವಿಯಾಗಿ ಮುಗಿಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಈಗ ಮುಂದೆ ನಮ್ಮ ಕಾರ್ಯಕ್ರಮ ಉದ್ಘಾಟನೆ, ಜ್ಯೋತಿ ಬೆಳಗು ಉದ್ಘಾಟನೆಗೆ ಪ್ರಾರಂಭ ಆಗುತ್ತೆ. ದಯವಿಟ್ಟು ವೇದಿಕೆಗಳು ಎಲ್ಲರೂ ಜ್ಯೋತಿ ಬೆಳಗು ಹಾಗೆ ಮುಂದೆ ನೋಡಿ. ಮೊಬೈಲು ಮುಂದೆ ನೋಡಿ. ಈ ಒಂದು ವಿನೂತನ ರೀತಿಯ ಪೂಜೆ ಮತ್ತು ಸಮಾರಂಭದಲ್ಲಿ ಭಾಗಿಯಾಗಿ ವೇದಿಕೆ ಮೇಲೆ ಆಸೀನರಾಗಿದ್ದಂಥ ಎಲ್ಲ ಗಣ್ಯರೇ ಹಾಗೂ ನಮ್ಮ ಸುರೇಶ್ ಗೌಡರ ಎಲ್ಲ ಅಭಿಮಾನಿ ಬಳಗವೇ, ಈ ಒಂದು ಜನ್ಮದಿನೋತ್ಸವ ಕಾರ್ಯಕ್ರಮಕ್ಕೆ ನನ್ನನ್ನು ಅತಿಥಿಯಾಗಿ ಕರೆದಾಗ ನಾನು ಯಾವ ರೀತಿ ಅಂತ ಕೇಳಿದೆ. ಸರ್ ಬಂದು ನೋಡಿ ಗೊತ್ತಾಗ್ತದೆ, ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಂತ. ಸಾಮಾನ್ಯವಾಗಿ ಈ ಲೀಡರ್ಗಳವರ ಬರ್ತಡೇ ಅದರ ಒಂದು ಧೂಮ್ಧಾಮ್ ರೀತಿ ಬೇರೆ ಬೇರೆ ಆಗಿರ್ತದೆ. ಆದರೆ ಇಲ್ಲಿ ಬಹಳ ಒಂದು ಹೃದಯ ಸ್ಪರ್ಶಿಯಾಗಿ ಕಂಡುಬರೋದಂದರೆ ಅವರ ಒಂದು ದೈವಾಭಿಮಾನ ಪೂಜೆ ಎಲ್ಲ ಮಾಡಿಕೊಂಡು ಆಮೇಲೆ ಇಲ್ಲಿ ಒಂದು ಸಾಮಾಜಿಕ ಕಾರ್ಯಕ್ರಮದ ಭಾಗವಾಗಿ ನಮ್ಮ ಒಂದು ಜನ್ಮದಿನ ಆಚರಣೆ ಮಾಡ್ತಾ ಇರೋದು. ಯಾಕೆಂದರೆ ನಾವು ವೈಯಕ್ತಿಕವಾಗಿ ನಾವು ಏನು ಸಾಧಿಸ್ತೇವೆ, ಏನು ಗಳಿಸ್ತೇವೆ ಅನ್ನೋದ್ರ ಜೊತೆಗೆ ಸಮಾಜಕ್ಕೆ ನಾವು ಏನನ್ನು ಕೊಡ್ತೇವೆ, ಸಮಾಜಕ್ಕೆ ಯಾವ ರೀತಿ ಸೇವೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಯಾಕಂದರೆ ಎಲ್ರಿಗೂ ಸೇವೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದು ಅಧಿಕಾರ ದೃಷ್ಟಿಯಿಂದ ಆಗ್ಬೋದು, ಹಣಕಾಸಿನ ದೃಷ್ಟಿಯಿಂದ ಆಗ್ಬೋದು, ಅಥವಾ ಸವಲತ್ತಿನ ದೃಷ್ಟಿಯಿಂದ ಆಗ್ಬೋದು. ಈ ಮನುಷ್ಯನಿಗೆ ಅಂಥವು ಬಂದಾಗ ನನ್ನ ಜೊತೆಗೆ ಇರುವಂಥವರು ಕೂಡ ಅದೇ ರೀತಿಯ ಸುಧಾರಿತವಾದ ಉತ್ತಮವಾದ ಜೀವನ ಮಟ್ಟವನ್ನು ಹೊಂದಬೇಕು ಅನ್ನೋಂಥ ಅಪೇಕ್ಷೆ ನಾನು ನೋಡಿದಾಗೆ ಬಹಳ ಬಹಳ ವಿರಳವಾಗಿ ಕಂಡು ಬರ್ತದೆ. ಅಂಥ ವಿರಳ ವ್ಯಕ್ತಿಯಲ್ಲಿ ಈ ಗೌಡ್ರೊಬ್ಬರು. ಸೊ ಈ ಸಂದರ್ಭದಲ್ಲಿ ಗೌಡ್ರಿಗೆ ನಾನು ನನ್ನ ವತಿಯಿಂದ ಜನ್ಮದಿನದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತೇನೆ. ಹೀಗೆ ಅವರ ಸೇವಾ ಮನೋಭಾವ ಉತ್ತರೋತ್ತರವಾಗಿ ಅಭಿವೃದ್ಧಿಯಾಗಿ ಸಮಾಜಕ್ಕೆ ಇನ್ನೂ ಹೆಚ್ಚಿನ ಸೇವೆ ಸಿಗುವ ಅಂತಸ್ತುಗಳು, ಅಧಿಕಾರಗಳು ಅವರಿಗೆ ದೊರೆಯಲಿ ಮತ್ತು ಇನ್ನೂ ಹೆಚ್ಚಿನ ಸಾವಿರಾರು ಸಂಖ್ಯೆಯ ಜನರಿಗೆ ಅವರ ಒಂದು ಅನುಕೂಲ, ಅವರ ಒಂದು ಸೇವಾ ಭಾಗ್ಯ ದೊರೆಯಲಿ ಅಂತ ಹೇಳ್ತಾ, ಇನ್ನೂ ಹೆಚ್ಚು ಹೆಚ್ಚು ಅವರಿಗೆ ಉತ್ತಮವಾಗಲಿ, ಅವರಿಗೆ ನೆಮ್ಮದಿ, ಯಶಸ್ಸು, ಸಂಪತ್ತು, ಆರೋಗ್ಯ ಎಲ್ಲವೂ ದೊರೆಯಲಿ ಅಂತ ಆಶಿಸ್ತಾ ನನ್ನನ್ನು ಅತಿಥಿಯಾಗಿ ಕರೆದದ್ದಕ್ಕೆ ತುಂಬ ಧನ್ಯವಾದಗಳು ಅರ್ಪಿಸ್ತೇನೆ. ನಂದು ಸುರೇಶ್ ಗೌಡ್ರವ್ರದ್ದು ಸುಮಾರು 2-3 ವರ್ಷದ ಸ್ನೇಹ. ಇವಾಗ ನೆನ್ನೆ ಒಂದು 3-4 ದಿನದಿಂದ ಫೋನ್ ಮಾಡಿ, ಅಣ್ಣ ನಂದು ಜನವರಿ 22ಕ್ಕೆ ನಂದು ಹುಡ್ದಪ್ಪ, ನಾನು ತಮ್ಮನ್ನು ಆಶಿಸ್ತಾ ಇದ್ದೀನಿ ಬರಲಿಕ್ಕೆ ಅಂತ ಹೇಳಿ. ಸೊ ಅವರು ರಾಜಕೀಯದಿಂದ ಒಂದು ದಾರಿ ಹಿಡಿದಿದ್ದಾರೆ. ಸೊ ನಾನು ಹೇಳಿದೆ, ಖಂಡಿತವಾಗ್ಲೂ ನನಗೆ ಇದರಿಂದ ಈ ಜನ್ಮದಿನದ ಒಂದು ದಿನದಿಂದನೇ ಶುರು ಆಗ್ಲಪ್ಪ, ಒಳ್ಳೆ ದಿನ, ಡೆಫಿನೆಟಾಗಿ ನಾನು ಬರ್ತೀನಿ ಅಂತ ಹೇಳಿದೆ. ಅವಾಗ ನಮ್ಮ ಸಾಹೇಬ್ರ ಹತ್ರ ನಾನು ಮಾತಾಡ್ತಿದ್ದೆ, ಜಿನೇಂದ್ರ ಕಣಗವಿ ಸಾಹೇಬರು. ನಾನು ಅವರು ಒಟ್ಟಿಗೆ ಪೊಲೀಸ್ ಇಲಾಖೆಯಲ್ಲಿ ಇದ್ವಿ. ನಾನು ಕೇಂದ್ರ ಗುಪ್ತದಳದಲ್ಲಿದ್ದೆ, ಅವರು ಅವಾಗ ಸ್ಟೇಟ್ CID ಇದ್ದರು. ಅಲ್ಲಿಂದ ನಮ್ಮ ಒಂದು ಸ್ನೇಹ ಇತ್ತು. ನಾನು ಸಾಹೇಬ್ರಿಗೆ ಹೇಳಿದೆ, ಸರ್ ಈ ಥರ ಸಹೋದರ ಕರೀತಾ ಇದ್ದಾರೆ, ಬರಬೇಕಾಗುತ್ತೆ. ನಾನು ಇಲ್ಲಪ್ಪ, ನಾಳೆ ನನಗೆ ಮೀಟಿಂಗ್, ಅವತ್ತು ದಿವಸ ಮೀಟಿಂಗ್ ಫಿಕ್ಸ್ ಆಗಿದೆ ಅಂದರೆ, ಇಲ್ಲ ನೀವು ಬರಲೇಬೇಕು, ಅವ್ರು ನಿಮ್ಮ ಬಗ್ಗೆ ಎಲ್ಲ ಮಾತಾಡಿದ್ದೀನಿ ತುಂಬ. ಸೊ ಹಾಗಾಗಿ ಒಪ್ಕೊಂಡ್ರು. ಇವತ್ತು ಸರ್ ನಾನು ತುಂಬ ಧನ್ಯವಾದಗಳು ತಾವು ಬಂದಿರೋದಕ್ಕೆ. ನನ್ನ ಎಲ್ಲರಿಗೂ ನಮಸ್ಕಾರ.
ವೇದಿಕೆಯ ಸಮಾರಂಭದಲ್ಲಿ ನಾನು ಇವ್ರ ಜೊತೆ ಕೂತ್ಕೊಳ್ಳೋಕ್ಕೆ ನನಗೆ ಬಹಳ ಖುಷಿ ಆಗ್ತಾ ಇದೆ. ದೇವರಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಯಾಕಂದರೆ ದೊಡ್ಡ ದೊಡ್ಡ ಲೆಜೆಂಡ್ಸ್, ದೊಡ್ಡ ದೊಡ್ಡ ದಿಗ್ಗಜ ಜೊತೆ ನನಗೆ ಇವತ್ತು ಸ್ಥಾನ ಸಿಕ್ಕಿದೆ, ಸ್ಟೇಬಲ್ ಸೀಟ್ ಹಂಚ್ಕೊಂಡಿದೆ ಅಂದರೆ ಖುಷಿ ಆಗ್ತಾ ಇದೆ. ಇದಕ್ಕೆಲ್ಲ ಕಾರಣ ನಮ್ಮ ಸುರೇಶ್ ಗೌಡ್. ಇವತ್ತು ಸಾಹೇಬ್ರು ಹೇಳಿದ್ರು ಅವ್ರಿಗೆ ಎಂಥ ಒಂದು ವರ್ಲ್ಡ್ ಲೆವೆಲ್ನಲ್ಲಿ ಸ್ಥಾನ ಸಿಕ್ಕಿದೆ ಅಂತ. ನಿಜವಾಗ್ಲೂ ಇವತ್ತು ಬಹಳ ಒಳ್ಳೆ ದಿನ, ಯಾಕಂದ್ರೆ ಒಳ್ಳೆ ಸುದ್ದಿ ಕೇಳಿದೆ. ಯಾಕಂದ್ರೆ ಈ ಸುದ್ದಿ ಕೇಳೋದಕ್ಕೆ ದಾರಿ ಮಾಡೋದೇ ಸುರೇಶ್ ಗೌಡ. ಅವ್ರು ಹೇಳ್ತಾರೆ, ನನಗಿಂತ ಚಿಕ್ಕವರು ನನ್ನ ತಮ್ಮಂದ್ರು ಸರ್, ನನಗಿಂತ ದೊಡ್ಡವರು ಅಣ್ಣಂದ್ರು ಸರ್, ಎಲ್ಲರಿಗೂ ನಾನು ಅಷ್ಟೇ ಪ್ರೀತಿ ನೋಡ್ಕೊತೀನಿ, ಕಷ್ಟ ಬಂದಾಗಷ್ಟೇ ನಾನು ಜ್ಞಾಪಿಸ್ಕೊಳ್ಳಿ, ಸುಖ ಬಂದಾಗ ನಾನು ಮರ್ತು ಬಿಡಿ ಹೇಳ್ತಾರೆ. ಅಂತ ಒಂದು ಕೂಡ ಸುರೇಶ್ ಗೌಡ. ಹಾಗಾಗಿ ಅಂತ ಒಬ್ಬ ಚಿಕ್ಕ ವಯಸ್ಸಲ್ಲೇ ಬಹಳ ಎತ್ತರದ ಸಾಧನೆ ಮಾಡಿದ್ದಾರೆ. ಅವ್ರ ಬಗ್ಗೆ 2 ಸೆಕೆಂಡ್ ಹೇಳಕ್ಕಾಗಲ್ಲ. ಒಂದೇ ಒಂದು ಮಾತು ಹೇಳ್ಬೋದು, ಅವ್ರಿಗೆ ದೇವರು 100 ವರ್ಷ ಆಯುರ ಆರೋಗ್ಯ ಕೊಟ್ಟು ರಾಜಕಾರಣಕ್ಕೆ ಬರಲಿ, ಜನಪ್ರಿಯತೆ ಸಿಗಲಿ, ಜನಗಳ ಸೇವೆ ಅವ್ರು ಮಾಡಲಿ ಅಂತ ಈ ಸಮಾಜಕ್ಕೆ ಬರ್ತದೆ. ಮೆನಿ ಹ್ಯಾಪಿ ಗಾಡ್ ಕೀಪ್ ಸ್ಮೈಲಿಂಗ್. ಈ ಒಂದು ಸಮಯದಲ್ಲಿ ನನ್ನ 2 ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ಅವರಿಗೆ ನನಗೆ ಒಂಥರ ಹೇಳ್ಬಾರ್ದು. ನಾವು ನಮ್ಗೆ 2 ಗಂಡು ಮಕ್ಕಳಿದ್ದಾರೆ, ಇಬ್ಬರು ನಮಗೆ ದೇವ್ರ ಸಮಾನಾಗ ನಮ್ಮನ್ನು ನೋಡ್ಕೊತಾ ಇದ್ದಾರೆ. ನಮ್ಮ ನಾಗೇಶ್ವರ ಹೇಳಿದ್ರಲ್ಲ, ಇಡೀ ಗುರು ಹಿರಿಯರ ಚೆನ್ನಾಗಿ ನೋಡ್ಕೋಬೇಕಂತ, ಅದಕ್ಕಿಂತ ಹೆಚ್ಚಾಗಿ ನಮ್ಮನ್ನ ಇಬ್ಬರು ಮಕ್ಕಳು ಚೆನ್ನಾಗಿ ನೋಡ್ಕೊತಾ ಇದ್ದಾರೆ. ನನಗೆ ಸಂತೋಷದ ವಿಷಯ ಅಂದರೆ ಅವನು ಇನ್ನೂ ಮುಂದೆ ಇದೇ ಥರನೇ ಬೆಳೀತಾ ಸಾರ್ವಜನಿಕರ ಸೇವೆ ಮಾಡಿಕೊಂಡು ಆರಾಮಾಗಿ ಸಾರ್ವಜನಿಕ ಬಡ ಮಕ್ಕಳಿಗೆ ಏನೋ ಸಹಾಯ ಮಾಡಬೇಕಾದ್ರೆ ಇರೋರು ಬಿಟ್ಟು ಇಲ್ಲಿದ್ದವ್ರಿಗೆ ಸಹಾಯ ಮಾಡಿದ್ರೆ ಅವ್ನು ನೆನೆಸ್ಕೊಳ್ತಾರೆ. ಇದ್ದವ್ರಿಗೆ ಏನು ಕೊಟ್ಟರೆ ನೆನೆಸ್ಕೊಳ್ಳಲ್ಲ. ಇದರಿಂದ ಆ ಮನುಷ್ಯ ದೇವರು ಅವನಿಗೆ ಜನ್ಮದ ಅವನು ಇರುವರ ತನಕ ಈ ಸೇವೆ ಮಾಡ್ತಾ ಇರಲಿ ಅಂತೂ ನಾನು ಒಂದು 2 ಮಾತುಗಳನ್ನ ಆಡಿ ಮುಗಿಸುತ್ತೇನೆ. ಸ್ವಲ್ಪ ಸೈಡ್ ಬಂದ್ಬಿಡ್ರಣ್ಣ. ಶುಚಿ ಒಳಗಡೆ ಬಾ. ಸುರೇಶನ ಕೇಕ್ ಕಟ್ ಮಾಡ್ತಾರೆ. ಎಲ್ಲರೂ ಜೋರ ಚಪ್ಪಾಳೆ ತಟ್ಟೋದು. ಇಷ್ಟೇನಾ ಚಪ್ಪಾಳೆ? ಇನ್ನೊಂದು ರೌಂಡ್ ಜೋರ ಕ್ಲಾಸ್ ಬರಲಿ. ಹ್ಯಾಪಿ ಬರ್ತ್ಡೇ ಸುರೇಶನ. ಸ್ವಲ್ಪ ಮುಂದೆ ಬನ್ನಿ ಸುರೇಶ್ ಸರ್. ಮನದಪ್ಪ ಆಯ್ತಣ್ಣ, ಫೋಟೋ ಬೇಡ, ಹಿಂದಕ್ಕೆ ಬಂದ್ಬಿಟ್ಯಾ? ಬಂದು ಹಿಂದಕ್ಕೆ ಬರ್ತೀನಿ. ಕೋವಿಡ್ ಟೈಮಲ್ಲಿ ಅನಂತಣ್ಣ ಬಂದಾದ್ಮೇಲೆ ನನ್ನ ಹತ್ರ ಹೇಳಿದ್ ಹಿಂಗ್ ಮಾಡ್ಬೇಕಂತ ಕಲಾವಿದ್ರಿಗೆ ಮಾಡಿದೆ. ಎಲ್ಲೋ ಒಂದು ಜಾಗದಾಗ ಹೋಗಿದ್ರೆ ಒಂದು ದೊಡ್ಡ ಆಫೀಸರ್ ಹತ್ರ ಹೋದೆ, ಹತ್ಕೊಂಡ್ಬಿಟ್ರು. ನನ್ಗೆ ಇವತ್ತು ಅದು ಜ್ಞಾಪನ ಇದೆ. ನಾನು ಯಾವತ್ತೂ ನಿಮ್ಮ ಜೊತೆಗೆ ಇರ್ತೀನಿ ಅಣ್ಣ, ಮರೆಯಲ್ಲ. ನಮ್ಮ ಈ ಅನಂತ ಬಗ್ಗೆ ಮಾತಾಡಬೇಕು. ಇದು ಬಹಳ ಒಂಥರ ತೆರೆ ಮೇಲೆ ವ್ಯಕ್ತಿ. ಅವ್ರಿಗೆ ಮನಸ್ಸು ಮಾಡಿದ್ರೆ ಏನ್ ಬೇಕೋ ಸಾಧನೆ ಮಾಡ್ಬೋದಾಗಿತ್ತು. ಅವ್ರಿಗೆ ಏನು ಬೇಡ ಸರ್, ನನಗೆ ಜೊತೆಲಿರೋರಿಗೆ ಸಹಾಯ ಆದ್ರೆ ನನಗಾದಂಗೆ ಅಂತ. ನಿಜವಾಗ್ಲೂ ವಂಡರ್ಫುಲ್. ಇದು ಬಹಳ ಎಷ್ಟು ಹೇಳಿದ್ರು ಸಾಕು. ನನಗೂ ಕೂಡ ಒಂದು ಸಮಯದಲ್ಲಿ ಸಹಾಯ ಮಾಡಿದ್ದಾರೆ, ಹಾಗಾಗಿ ಅದು ಹೇಳ್ಕೊಡಲ್ಲ. ಹಾಗಾಗಿ ಸಹಾಯ ಯಾರಿಗೂ ತೊಂದರೆ ಹೆಲ್ಪ್ ಆಗ್ಬೋದು ಮುಂದೆ ಇರುವಂಥ ವ್ಯಕ್ತಿ. ನಿಮಗೂ ಅಷ್ಟೇ, ದೇವರು ಇನ್ನಷ್ಟು ಶಕ್ತಿ ಕೊಡಲಿ, ಚೆನ್ನಾಗಿರಿ. ಸಹಾಯ ಅಂದ್ರೆ ಇದೆಲ್ಲ ನಮ್ಮ ಯಜಮಾನರು ಅಂಬರೀಷ್ ಅವರಿಂದ ಕಲ್ತಿದ್ದು ನಾವು. ನಿಮಗೆ ಗೊತ್ತು,
ಅಂಬರೀಷ್ ಅವರು ಮಾಡಿರೋದ್ರಲ್ಲಿ ನಾವೇನೋ ಸ್ಕಿಲ್ಸ್ ಇತ್ತು. ಅವ್ರು ಹೇಳೋರು ಸಾಧ್ಯವಾದ್ರೆ ಒಳ್ಳೇದು ಮಾಡು, ಯಾರಿಗೂ ಕೆಟ್ಟದಂತೂ ಮಾಡಬೇಡ ಅಂತ ಹೇಳೋರು. ಅವರು ಹೇಳಿದ ಮಾರ್ಗದಲ್ಲಿ ನಾವು ಹಿಡಿತಾ ಇದೀವಿ ಅಷ್ಟೇ. ಇಡೀ ಚಿತ್ರರಂಗದಲ್ಲಿ ನಾವು ಅನ್ನ ತಿಂದಿದ್ದೀವಿ, ಅದಕ್ಕೆ ಚಿತ್ರರಂಗಕ್ಕೋಸ್ಕರ ದುಡಿತೀವಿ ಅಷ್ಟೇ. ಇದು ಆಶೀರ್ವಾದ ಅಂತ ಅನ್ಕೋಬೇಕು ಅವರು. ಬಟ್ ಒಳ್ಳೇದಾಗಲಿ, ಇನ್ನೂ ಹೆಚ್ಚಿನ ಶಕ್ತಿ ಭಗವಂತ ಅವರ ಸಂಸಾರಕ್ಕೆ ಆಯುರಾರೋಗ್ಯ ಐಶ್ವರ್ಯ ಭಾಗ್ಯ ಕೊಟ್ಟು ಈ ತರ ಎಲ್ಲರಿಗೂ ಸೇವೆ ಮಾಡೋ ಮನೋಭಾವ ಕೊಡ್ಲಿ. ಪೇಟ ಸರಿಯಾಗಿ ಹಾಕಿ ಸರ್, ಪೇಟ ಕರೆಕ್ಟ್ ಆಗಿರ್ಬೇಕು. ಅಭಿಜಿತ್ ಸರ್ ಬೇರೆ ಪೇಟ ಕೊಡಿ. ಹಾ ಸರ್ ಸುರೇಶ್ ಕಟ್ಟಿ, ಸುರೇಶ್ ಹಾ ಮತ್ತೊಮ್ಮೆ ಎಲ್ಲರೂ ಜೋರಾಗಿ ಒಂದು ಚಪ್ಪಳೆ ತಟ್ಟಬೇಕು, ಹಾಗೆ ಎಲ್ಲರೂ ಆಶೀರ್ವಾದ ಮಾಡಬೇಕು. ಸರ್ ಈ ಕಡೆ ಸರ್ ಟ್ರೀಟ್ಮೆಂಟ್. ಹಾಗೆ ಈಗ ಸುರೇಶ್ ಗೌಡ್ರಿಂದ ನಮ್ಮ ಬೆಂಗಳೂರು ನಾಗೇಶ್ ಅವರಿಗೆ ಒಂದು ಗೌರವಾರ್ಪಣೆ. ಅಂತಹ ಹಿರಿಯ ಕಲಾವಿದರು 88 ವರ್ಷ ಅವರಿಗೆ ಭಗವಂತ ಅವರಿಗೆ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ. ಸುರೇಶ್ ಗೌಡರ ಬಹುದಿನಗಳ ಒಂದು ಆಸೆ ಏನಂದ್ರೆ, ನಾವು ಕೇಳ್ಕೊಂಡಂಗೆ ಅವರು ಈ ಸರಿ ಒಂದು 5 ಜನಕ್ಕೆ ಕಲಾವಿದರಿಗೆ ಸಹಾಯ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಜನಗಳಿಗೆ ಸಹಾಯ ಮಾಡುವಂತ ಶಕ್ತಿ ಭಗವಂತ ಅವ್ರು ಕೊಡ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಬಹಳ ಸಂತೋಷದ ವಿಷಯ ಇದು, ಅವರ ಆಶೀರ್ವಾದ. ತದನಂತರ ರಾಣಿಯವರಿಗೆ ಅಲ್ಲೇ ಇರಿ. ರಾಣಿಯವರು ಎಷ್ಟು ದೊಡ್ಡ ಗುಣ ರಾಣಿಗೆ ಅಂದ್ರೆ, ಈ 4-5 ಜನ ಕರ್ಕೊಂಡ್ಬಂದಿರೋದು ರಾಣಿಯವರು. ನಮ್ಮ ಕೋಟಿ ಕಲಾವಿದರ ಸಂಘ ಅವರು, ರಾಣಿಯವರು ನಮ್ಮ ನೋಡಿ ಎಷ್ಟು ಒಂದು ಪ್ರೀತಿ ವಿಶ್ವಾಸ. ಅಭಿಜಿತ್ ಅವರಿದ್ರು ಅಣ್ಣ ತಮ್ಮಂದಿರು, 3ನೇ ಅಣ್ಣ ತಮ್ಮಂದಿರು. ಖುಷಿ ಇದು. ಹೇಳಿ ಸರ್, ಸುರೇಶ್ ಗೌಡ್ರು ಬರ್ತಡೇ ಬಂದಿದ್ದೀರಿ, ಹೊಸ ಫಿಲಿಂ ಲಾಂಚ್ ಮಾಡ್ತಾ ಇದ್ದಾರೆ. ಫಸ್ಟ್ ಹಿಡ್ಕೊಳ್ಳ, ಇದು ನಮ್ಮ ಮೊದಲು ನಮ್ಮ ಸುರೇಶ್ ಗೌಡರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಅವ್ರಿಗೆ ಭಗವಂತ ಇನ್ನೂ 100 ವರ್ಷ ಆಯುಷು ಆರೋಗ್ಯ ಎಲ್ಲವನ್ನು ಕೊಟ್ಟು ಸುಖವಾಗಿ ಕಾಪಾಡಲಿಂದ ಈ ಸಮಯದಲ್ಲಿ ನಾನು ಆ ದೇವರನ್ನು ಪ್ರಾರ್ಥನೆ ಮಾಡ್ತೀನಿ. ಇನ್ನು ನಾನು ಮೊನ್ನೆ ಅವ್ರ ಜೊತೆ ಒಂದು ಫಂಕ್ಷನ್ಗೆ ಹೋಗ್ಬೇಕಾದ್ರೆ ಕಾರಲ್ಲಿ, ಸರ್ ಒಂದೆರಡು ಸಾಂಗ್ಸ್ ಕೇಳಿಸ್ತೀನಿ ಕೇಳ್ತೀರಾ ಅಂತ ಹಾಗೆ ಅಂದೆ. ಸಾಂಗ್ ಕೇಳಿದೆ, ಯಾವ ಸಿನಿಮಾದು ಸರ್ ಇದು? ಸರ್ ಇದು ನಾನೇ ಸಿನಿಮಾ ಪ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಸರ್. ನೀವು ಆ ಸಾಂಗ್ನ ಕೇಳಿದಾಗ ನನ್ನ ಮಾತು ನೀವು ನಿಜ ಹೌದು ಅಂದ್ಕೊತೀರಿ. ಅಷ್ಟು ಚೆನ್ನಾಗಿದೆ ಸಾಂಗು, ನೋ ಡೌಟ್. ಭಾಳ ಜನಪ್ರಿಯತೆ ಗಳಿಸುವಂಥ ಸಾಂಗ್ಸ್ ಅವು. ಮೆಲೋಡಿ ಆಗ್ಬೋದು, ರ್ಯಾಪ್ ಸಾಂಗ್ ಆಗ್ಬೋದು, ಪ್ರತಿಯೊಂದು. ನಾನು ಕೇಳಿದಾಗ ಯಾರು ಸರ್ ಡೈರೆಕ್ಟ್ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ, ನೋಡಿ ನಿಜವಾಗ್ಲೂ ಆ ಸಾಂಗಲ್ಲೇ ಗೊತ್ತಾಗುತ್ತೆ ಇವ್ರ ಟೇಸ್ಟು ಇದೆ, ಹಾಗೆ ಆ ಸಿನಿಮಾ ಪ್ರೆಸೆಂಟ್ ಮಾಡ್ಬೋದು ಅಂತ. ಹಾಗಾಗಿ ಆಮೇಲೆ ಹೇಳಿದ್ರು, ಇಲ್ಲ ಸರ್ ನಾನು ವಿತೌಟ್ ಪರ್ಮಿಷನ್ ನಾನು ಡಿಸೈಡ್ ಮಾಡಿದ್ದೀನಿ, ನೀವು ಕೂಡ ಈ ಸಿನಿಮಾದಲ್ಲಿ ಇದ್ದೀನಿ ಅಂದರು. ಇಟ್ಸ್ ಮೈ ಪ್ಲೆಜರ್, ಇಟ್ಸ್ ಮೈ ಲಕ್ ಅನ್ಕೋತೀನಿ. ಖಂಡಿತವಾಗೂ ನಾನು ಕೂಡ ತುಂಬ ಎಕ್ಸೈಟಾಗಿ ಕಾಯ್ತಾ ಇದ್ದೀನಿ ಆ ಸಿನಿಮಾ ಎಂದು ಶುರುವಾಗುತ್ತೆ, ನನಗೆ ಎಂಥ ಪಾತ್ರ ಅಂತ. ಈ ಸಮಯದಲ್ಲಿ ಕಾದಲ್ ತುಂಬ ದೊಡ್ಡ ಜನಪ್ರಿಯತೆ ಗಳಿಸ್ಲಿ ಅಂತ ದೇವರು ಪ್ರಾರ್ಥನೆ ಮಾಡ್ತೀನಿ. ಥ್ಯಾಂಕ್ ಯು ಸರ್. ಭರತ್ ಭಾಯ್ ಹೋಗು ಹೌದ್ರಾ? ಹೋಗು ಮುಂದೆ ಹೋಗಿ ಬೇಗ ಬೇಗ ಹೋಗಿ. ಮಕ್ಕಳ ಸಾಹೇಬ್ರುಗಳು ತೆಗೆದ್ಬಿಟ್ಟು
ಊಟ ಹಿಂಗೆ ನೋಡ್ಸಮ್ಮ ಬಾಕ್ಸ್. ಮಗಳೇ ಸಣ್ಣ ವೈಭವಿ ಇಲ್ಲೋಡು ಅಮ್ಮನ ಪಕ್ಕ ಬರೋದು ಹೋಗ. ತುಂಬ ಧನ್ಯವಾದ ಎಲ್ಲರಿಗೂ. ನಮ್ಮ ಸೋಷಿಯಲ್ ಮೀಡಿಯಾಸ್ ನನ್ನ ಸ್ನೇಹಿತರು ಎಲ್ಲರೂ ಬಂದಿದ್ದೀರಾ. ಈ ಸಂಬಂಧದಲ್ಲಿ ನನಗೆ ತುಂಬ ಖುಷಿ ಆಗ್ತೈತೆ. ತುಂಬ ಧನ್ಯವಾದ. ಕಾದಲ್ ಅನ್ನೋ ಟೈಟಲ್ ನೋಡಿದ ತಕ್ಷಣ ಒಂದು ಲವ್ ಸ್ಟೋರಿ ಅನ್ಕೊಳ್ತಾ ಇದ್ದಾರೆ. ಆ ಥರದ ಸಬ್ಜೆಕ್ಟ್ ಇಟ್ಕೊಂಡೇ ಮಾಡ್ತಾ ಇದ್ದಾರಾ ಅಂತ ನಿರ್ದೇಶಕರು? ಹೌದು, ನಮ್ಮ ವಿಜಯ ಪ್ರಿಯವರು ಕಾದಲ್ ಲವ್ ಸ್ಟೋರಿ ಫುಲ್ಲು ಒಂದು 3 ವರ್ಷದಿಂದ ಇರಬೇಕು ಅನ್ಸುತ್ತಲ್ಲ. 3 ವರ್ಷದಿಂದ ಫುಲ್ ಪ್ರಾಕ್ಟೀಸ್ ಮಾಡಿ ಎಲ್ಲ ಬರೆದು ಕಥೆಗಳ ಹಾಡುಗಳಂತೂ ತುಂಬ ಚೆನ್ನಾಗಿ ಬಂದಿದೆ. ತುಂಬ ಖುಷಿಯಾಗಿದೆ. ಇನ್ನೊಂದು 6 ಮಂತ್ಸ್ 7 ಮಂತ್ಸ್ ಒಳಗಡೆ ರಿಲೀಸ್ ಮಾಡಬೇಕಂತ ಪ್ರಯತ್ನ ಮಾಡ್ತಾರೆ. ಬರ್ತಡೇ ದಿನನೇ ಸ್ಪೆಷಲ್ ಆಗಿ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದಾರೆ. ಹೌದು, ಏನು ಉದ್ದೇಶ? ಎಲ್ಲ ನಮ್ಮ ವಿಜಯ ಪ್ರಿಯವರಿಗೆ ಸೇರಬೇಕು. ನನಗೇನು ಗೊತ್ತಿರಲಿಲ್ಲ, ಎಲ್ಲ ಅವರೇ ಪ್ಲ್ಯಾನ್ ಮಾಡಿ ಎಲ್ಲ ಅವರೇ ಮಾಡಿದ್ದು. ನಾವು ಇನ್ನು ಶೂಟ್ ಆದಮೇಲೆ ಬಿಡೋಣ ಅಂದ್ಕೊಂಡಿಲ್ಲ ಸರ್. ಇವಾಗಿಂದ ನಮ್ಮದು ಶೂಟ್ ಆಗಿದೆ, ಇವಾಗಿಂದ ಸ್ಟಾರ್ಟ್ ಮಾಡೋಣ. ನಾನು ಬೆಳಗ್ಗೆ ಬಂದು ಎದ್ದು ನೋಡುವಾಗ ಇಷ್ಟೆಲ್ಲ ಮಾಡಿದ್ದಾರೆ. ತುಂಬ ಖುಷಿ ಆಗ್ತದೆ ನಮ್ಮ ಡೈರೆಕ್ಟರ್ಗೆ. ಆರ್ಟಿಸ್ಟ್ಗಳು ಯಾರು? ಆರ್ಟಿಸ್ಟು ಡೈರೆಕ್ಟಿಂಗ್ ಫೈನಲ್ ಮಾಡ್ತಾ ಇದ್ದೀರಿ. ಇನ್ನೊಂದು ನೆಕ್ಸ್ಟ್ ಫಸ್ಟ್ ವೀಕಲ್ಲೆಲ್ಲ ಫೈನಲ್ ಮಾಡಿ ಕ್ಲಿಯರ್ ಮಾಡ್ತೀವಿ. ನಾವು ಆರ್ಟಿಸ್ಟು ಹೀರೋದೆಲ್ಲ ನೆಕ್ಸ್ಟ್ ಫಸ್ಟ್ ಮೀಟ್ ಮಾಡಿ ಅದನ್ನು ಅನೌನ್ಸ್ಮೆಂಟ್ ಮಾಡ್ತೀವಿ. ಸಾಂಗ್ಸ್ ಎಲ್ಲ ಆಗೋಗಿದೆ. ಎಷ್ಟು ಸಾಂಗ್ ಇದೆ ಸರ್? 4 ಸಾಂಗ್ ಬರುತ್ತೆ, 7 ಸಾಂಗ್ಸ್ ಇದೆ. ಈಗ ಎಷ್ಟು ಪರ್ಸೆಂಟ್ ಇದು ಶೂಟ್ ಆಗಿದೆ? ಪ್ರೀ ಪ್ರೊಡಕ್ಷನ್ಸ್ ಎಲ್ಲ ಆಗಿದೆ. ಶೂಟಿಂಗು ನೆಕ್ಸ್ಟ್ ಮುಂದೆ ಹೋಗ್ತಾರೆ ಸರ್. ಇದು ಕಾದಲ್ ಅಂತ ಅಂದಿದ ತಕ್ಷಣ ಎಲ್ಲರಿಗೂ ಬರೋದು ಪ್ರೀತಿ ಒಂದು ಸಂಕೇತ ಥರ ತೋರಿಸುತ್ತೆ. ಸೊ ಇದು ಯಾವ ಥರ ನೀವು ಬೇಸಿಸ್ ಮೇಲೆ? ಅದು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಕೆಲವರು ಅನ್ಕೋತಾರೆ ಕಾದಲ್ ಅಂದರೆ ಇದು ತಮಿಳು ವರ್ಡ್ ಹಾಕಿಟ್ಟಿದ್ದೀರಿ ಅಂತೆಲ್ಲ. ಕೆಲವರು ಅದನ್ನು ಕೇಳ್ತಾರೆ, ತುಂಬ ಜನ ಕೇಳ್ತಾರೆ. ಬಟ್ ಅಪ್ಪಟ ಕನ್ನಡ ವರ್ಡು ಕಾದಲ್ ಅನ್ನೋದು. ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಒಂದು ಸಂವಾದದಲ್ಲೂ ಕೂಡ ಅದನ್ನು ಹೇಳಿರ್ತಾರೆ, ಕಾದಲ್ ಅನ್ನೋದು ಅಪ್ಪಟ ಕನ್ನಡ ವರ್ಡು ಅಂತ. ಕಾದಲ್ ಅನ್ನೋದು ಪ್ರೀತಿ, ಆ ಪ್ರೀತಿನೇ ನಾವು ಅದು ತೆಗಿತಾ ಇದೀವಿ. ಬಟ್ ಸಿನಿಮಾ ನೋಡಿದಾಗ ಕಾದಲ್ ಯಾಕೆ ಟೈಟ್ಲ್ ಇಟ್ಟಿದ್ದಾರೆ ಅಂತ ಗೊತ್ತಾಗುತ್ತೆ. ಇದು ಭಾವನೆಗಳ ಭಾಷೆಗೆ ಮೌನ ಎಂಬ ಲಿಪಿಯ ಪ್ರೇಮಿ, ಇದರಲ್ಲೇ ಇದೆ ಆ ಕತೆ ಎಲ್ಲ. ಇದರಲ್ಲೆಲ್ಲ ಅದರಲ್ಲಿ ಹಿರಿಯ ನಟರು ಯಾರಿದ್ದಾರೆ ಸರ್? ಪೋಷಕ ನಟರು ಆಲ್ಮೋಸ್ಟ್ ಎಲ್ಲ ಇದೆ. ನೆಕ್ಸ್ಟ್ ಪ್ರೆಸ್ ಮೀಟಲ್ಲಿ ಅದನ್ನು ಅನೌನ್ಸ್ ಮಾಡ್ತೀನಿ. ಈಗ ಆಲ್ರೆಡಿ ಅಭಿಜಿತ್ ಸರ್ ಎಲ್ಲ ನಿಮ್ಗೆ ಹೇಳಿದ್ದಾರೆ ಅದ್ರ ಬಗ್ಗೆ ಎಲ್ಲ. ನೆಕ್ಸ್ಟ್ ಪ್ರೆಸ್ ಮೀಟಲ್ಲಿ ಅದನ್ನು ಅನೌನ್ಸ್ ಮಾಡ್ತೀನಿ. ಆಯ್ತು ಸರ್, ಥ್ಯಾಂಕ್ ಯು. ಬೇಗ ಬನ್ನಿ. ಹಾಂ, ಈಗ ಕೇಳಿದ್ನಲ್ಲ, ಫಸ್ಟ್ ಹೇಳಿದ್ರಲ್ಲ. ಹಾಂ ಸರ್, ಇವತ್ತು ಬರ್ಡೇ ಮತ್ತು ಏನೇನು ವಿಶೇಷತೆ ಯಾರ್ಯಾರಿಗೆ ಸರ್? ಏನಿಲ್ಲ, ನಮ್ಮ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆಲ್ಲ ಟೇಬಲ್ಸ್ ಕೊಟ್ಟು ಚೇರ್ಸ್ ಎಲ್ಲ, ಆಮೇಲೆ ಬಡವ್ರಿಗೆ ಕಂಬಳಿ, ಇವಾಗ ಚಳಿಗಾಲ ಅಲ್ಲ, ಕಂಬಳಿ ತರಿಸಿದ್ದೆ. ಆಮೇಲೆ ಮಕ್ಳಿಗೆ ಜಾಮಿಟ್ರಿ ಬಾಕ್ಸ್ ಎಲ್ಲ ವಿತರಣೆ ಮಾಡ್ತಾ ಇದ್ದೀನಿ. ನಮ್ಮ ಸ್ನೇಹಿತರು, ನನ್ನ ಕುಟುಂಬದವರು, ಆಮೇಲೆ ನನ್ನ ಊರಿನ ಜನ ನನಗೆ ತುಂಬ ಬೆಂಬಲವಾಗಿದ್ದಾರೆ. ನಾನು ಹೇಳ್ಬೇಕಂದ್ರೆ ನಾನು ಫಸ್ಟ್ ನನ್ನ ಸ್ನೇಹಿತರು ಮರೆಯೋಕ್ಕಾಗಲ್ಲ. ನಾನು ಚಿಕ್ಕ ವಯಸ್ಸಿಂದ ನನಗೆ ತುಂಬ ಸ್ನೇಹಿತರು ಸಪೋರ್ಟ್ ಮಾಡಿದ್ದಾರೆ. ಅದರಲ್ಲಿ ಒಂದು ಫಸ್ಟ್ ಹೇಳ್ಬೇಕಂದ್ರೆ ನನ್ನ ಬಾಂಬೆದ ಗಣಿ ಅಂದ್ಬಿಟ್ಟು, ಡ್ಯಾನಿ, ರವಿ, ಶಿವು, ಸುಮಾರು ಜನ ಇದ್ದಾರೆ ನನ್ನ ಹಿಂದೆ. ಅವ್ರನ್ನ ಯಾವತ್ತೂ ನನ್ನ ಲೈಫಲ್ಲಿ ಮರೆಯೋಕ್ಕಾಗಲ್ಲ.